ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಮಗ ಪ್ರಿಡಿಕ್ಷನ್ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಔಟ್ ಆಫ್ 8 ಮ್ಯಾಚ್ ಅಲ್ಲಿ 7 ಪ್ರಿಡಿಕ್ಷನ್ ಸಕ್ಸಸ್ ಆಗಿದೆ, ಒಂದು ಮಾತ್ರ ಫೇಲ್ಯೂರ್ ಆಗಿದೆ. ಸೊ ಇವತ್ತಿನ ಮ್ಯಾಚ್ ಪ್ರಿಡಿಕ್ಷನ್ ನೋಡೋಣ ಏನು ಎತ್ತ ಹೆಂಗೆ ಅಂತ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಬೇಗ 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 ಸಬ್ಸ್ಕ್ರೈಬ್ ಹಾಕೊಳ್ಳಿ. ಸೊ ಓಕೆ, ಇವತ್ತಿನ ಮ್ಯಾಚ್ ಆದವರು ಡೆಲ್ಲಿ ಇಸ್ ಟೇಕಿಂಗ್ ಆನ್ ರಾಜಸ್ಥಾನ್ ರಾಯಲ್ಸ್. ಗುರು, ರಾಜಸ್ಥಾನ್ ರಾಯಲ್ಸ್ ಅವರ ಹೋಮ್ ವೆನ್ಯೂಲಿ ಆಗ್ತಾ ಇರೋದು ಸವಾಯ್ ಮಾನ್ ಸಿಂಗ್ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಆಗ್ತಿದೆ. ರಾಜಸ್ಥಾನ ಅವರಂತೂ ಲಾಸ್ಟ್ ಮ್ಯಾಚ್ ನ ಹಾವಳಿ ಮಾಡ್ಕೊಂಡಿದ್ರು. ಒಂದು ಟೀಮ್ ಗೆದ್ಬಿಟ್ಟು ಬರ್ತಾ ಇದೆ, ಒಂದು ಟೀಮ್ ಸೋತ್ಬಿಟ್ಟು ಬರ್ತಾ ಇದೆ. ಡೆಲ್ಲಿ ಕ್ಯಾಪಿಟಲ್ಸ್ ಸೋತ್ಬಿಟ್ಟು ಬರ್ತಾ ಇದ್ದಾರೆ. ಕಾನ್ಫಿಡೆನ್ಸ್ ಸ್ವಲ್ಪ ಲೋ ಇರುತ್ತೆ. ರಾಜಸ್ಥಾನ್ ರಾಯಲ್ಸ್ ಅವರ ಕಾನ್ಫಿಡೆನ್ಸ್ ಪೀಕ್ ಅಲ್ಲಿ ಇರುತ್ತೆ. ಸಂಜು ಸ್ಯಾಮ್ಸನ್ ಬೇರೆ ಲಾಸ್ಟ್ ಮ್ಯಾಚ್ ಹಾವಳಿ ಕೊಟ್ಬಿಟ್ಟು ಪರ್ಫಾರ್ಮ್ ಮಾಡಿದ್ದು. ಸ್ಯಾಂಡಿ ಬೇರೆ ಬೆಂಕಿ ಬೌಲಿಂಗ್ ನ ಮಾಡಿದ್ರು ಡೆತ್ ಅಲ್ಲಿ ಬಂದ್ಬಿಟ್ಟು. ಸೊ ಒಂಟಾ ಟು ಬಿ ಹಾನೆಸ್ಟ್ ನೋಡ್ತು ಅಂದ್ರೆ 2-11 ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, 2 ಸ್ಕ್ವಾಡ್ ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಮ್ಯಾಚ್ ಮಾಡ್ಬಿಟ್ಟು ನೋಡಿ, ಕಂಪೇರ್ ಮಾಡ್ಬಿಟ್ಟು ನೋಡಿ. ಆನ್ ಪೇಪರ್ ನೋಡ್ತವ್ರೆ ರಾಜಸ್ಥಾನ್ ರಾಯಲ್ಸ್ ಬಲಿಷ್ಠವಾಗಿ ಕಾಣಿಸ್ತಾ ಇದ್ದಾರೆ. ಇದು ಅದೇ ಹೇಳ್ಬೋದು ನೀವು. ಮ್ಯಾಚಲ್ಲಿ ಆಡೋದಕ್ಕೂ ಆನ್ ಪೇಪರ್ ಕಾಣಿಸೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಮಗ ನೋಡ್ತಾ ಯಾವುದು ಡೆಲ್ಲಿ ಕ್ಯಾಪಿಟಲ್ಸ್ ಕೂಳೆ ಇಕ್ತಾರೆ, ಫುಲ್ ಅವಳಿ ಇಕ್ತಾರೆ ಅಂತ. ಬಟ್ ನನಗೇನೋ ಹಂಗೆ ಅನ್ನಿಸ್ತಾ ಇಲ್ಲ. ಡೆಲ್ಲಿ ಕ್ಯಾಪಿಟಲ್ಸ್ ಇವತ್ತು ಕೂಳೆ ಇಕ್ತಾರೆ, ಅವಳಿ ಇಕ್ತಾರೆ. ಅವ್ನ ಅಜ್ಜಿ ಫುಲ್ ಏನೋ ಅನ್ಬಿಲಿಯಬಲ್ ಪರ್ಫಾರ್ಮೆನ್ಸ್ನ ಕೊಟ್ಬಿಡ್ತಾರೆ. ಇನ್ನು ನೆನ್ನೆ ಮ್ಯಾಚ್ ಒಂದು ಸ್ವಲ್ಪ ದ್ವಂದ್ವದಲ್ಲಿತ್ತು. ಸನ್ರೈಸರ್ಸ್ ವರ್ಸಸ್ ಮುಂಬೈ ಮ್ಯಾಚು. ಯಾರನ್ನ ಹೇಳೋದು, ಯಾರು ಪ್ರಿಡಿಕ್ಟ್ ಮಾಡೋದು ಅಂತ ಸಿಕ್ಕಾಪಟ್ಟೆ ಕನ್ಫ್ಯೂಷನಲ್ಲಿ ಪ್ರಿಡಿಕ್ಟ್ ಮಾಡಿದ್ದು. ಸನ್ರೈಸರ್ಸ್ ಹೈದರಾಬಾದ್ ಗೆಲ್ಬಹುದು ಅಂತ ಅವರೇ ಗೆದ್ಬಿಟ್ರು. ಈಗ ನೆನ್ನೆ ಮುಂಬೈ ಇಂಡಿಯನ್ಸ್ ಸಿಕ್ಕಾಪಟ್ಟೆ ಜನಕ್ಕೆ ಫೇವ್ರೇಟ್ ಇದ್ದು ಮುಂಬೈ ಇಂಡಿಯನ್ಸ್ ಗೆಲ್ತಾರೆ ಅಂತ. ಮುಂಬೈ ಇಂಡಿಯನ್ಸ್ ಗೆಲ್ಲೋದಕ್ಕೆ ಆಗಲಿಲ್ಲ. ಬಟ್ ನನಗಿದು ಇವತ್ತು ಈಸಿ ಅಂತ ಅನ್ನಿಸುತ್ತೆ ಪ್ರಿಡಿಕ್ಷನ್ ಮಾಡೋದು. ರಾಜಸ್ಥಾನ್ ರಾಯಲ್ಸ್ ಇವತ್ತು ಕ್ಲಿಯರ್ ವಿನ್ನರ್ ಆಗಬಹುದು ಅಂತ. ಸವಾಯ್ ಮಾನ್ ಸಿಂಗ್ ಅಲ್ಲಿ ಆವರೇಜ್ ಫಸ್ಟಿಂಗ್ಸ್ ಬಂದ್ಬಿಟ್ಟು 160 ಆ್ಯಂಡ್ ಅಬೋವ್ ಇದೆ. 160 ಪ್ಲಸ್ ಇಲ್ಲಿ ಹೊಡಿಲೇಬೇಕು. 170 ಆ್ಯಂಡ್ ಅಬೋವ್ ಹೊಡಿಲೇಬೇಕು. ಫಸ್ಟ್ ಬ್ಯಾಟಿಂಗ್ ಆಡಿದವರು ಗೆಲ್ಲಬೇಕು ಅಂತ ಅಂದರೆ ಇಲ್ಲಿ ಟಾಸ್ ಗೆದ್ರು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳುವಂಥ ಸಾಧ್ಯತೆನೇ ಜಾಸ್ತಿ. ಯಾಕಂದರೆ ಚೇಸಿಂಗ್ ಟೀಮು ಗೆದ್ದಿರೋವಂಥ ಪಾಸಿಬಿಲಿಟಿನೇ ಜಾಸ್ತಿ ಇಲ್ಲಿ ಆಡಿರುವಂಥ ಮೆಜಾರಿಟಿ ಆಫ್ ದ ಮ್ಯಾಚಸ್ನ ನೋಡ್ತು ಅಂದರೆ. ಅಲ್ಲ ನೋಡಿ ಗುರು, ಇವ್ರದ್ದು ಬ್ಯಾಟಿಂಗ್ ಹೆಂಗಿದೆ ಅಂತ. ಯಶಸ್ವಿ ಜಾಯ್ಸ್ವಾಲ್, ಜಾಸ್ ಬಟ್ಲರ್, ಸಂಜು ಸ್ಯಾಮ್ಸನ್, ರಿಯಾನ್ ಪರಾಗ್ ಬರ ಒಳ್ಳೆ ಫಾರ್ಮಲ್ಲಿ ಕಾಣಿಸ್ತಾರೆ. ಶಮ್ರಾನ್ ಹೆಟ್ಮಾರ್, ಜುರಲ್ಲು, ಆಮೇಲೆ ಅಶ್ವಿನ್ ಕೂಡ ಬ್ಯಾಟಿಂಗ್ ಆಡ್ತಾರೆ. ಆಮೇಲೆ ಬೇಕಾದ್ರೆ ಇವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕೂಡ ತಗೊಬೋದು. ಒಳ್ಳೆ ಒಂಥರ ಸಕ್ಕ ಡೆಡ್ಲಿ ಬ್ಯಾಟಿಂಗ್ ತರ ಕಾಣಿಸ್ತಾ ಇದೆ. ಟಾಪ್ 4-5 ಇವರು ಒಂಥರ ಎಂಥ ಮ್ಯಾಚ್ನಾದ್ರು ಗೆಲ್ಸೋವಂಥ ಪ್ಲೇಯರ್ಸ್ಗಳು ಇದ್ದಾರೆ ಇವರು. ಎಸ್ಪೆಷಲಿ ಓಪನರ್ಸ್ ಏನಿದ್ದಾರೆ, ಜಾಯ್ಸ್ವಾಲ್ ಆ್ಯಂಡ್ ಜಾಸ್ ಬಟ್ಲರ್ ಒಂಥರ ಸಕ್ಕತ್ ಓಪನಿಂಗ್ನ ಕೊಡ್ತಾರೆ ಅಂತ ಹೇಳಬೇಕು. ಲಾಸ್ಟ್ ಮ್ಯಾಚ್ ಅಷ್ಟೊಂದೇನು ಹಾವಳಿ ಕೊಡೋದಕ್ಕಾಗಿಲ್ಲ. ಬಟ್ ಈ ಮ್ಯಾಚ್ ಏನೋ ಒಂದು ಮಾಡ್ತಾರೆ ಅಂತ ನನಗೆ ಯಾಕೋ ಪರ್ಸನಲ್ ಅನ್ನಿಸಿದೆ. ಈ ಕಡೆ ಏನು ಕಮ್ಮಿ ಅಲ್ಲ, ಡೇವಿಡ್ ವಾರ್ನರ್ ಮತ್ತು ಮಿಚೆಲ್ ಮಾಡಿಸಿದ್ದಾರೆ. ಇವರಿಬ್ಬರು ನಿಂತ್ಕೋಬೇಕು ಅಷ್ಟೇ. ನಿಂತ್ಕೊಂತು ಅಂದರೆ ಅಸಾಧ್ಯನೆಲ್ಲ ಸಾಧ್ಯ ಮಾಡೋವಂಥ ಪ್ಲೇಯರ್ಸ್ ಇದೆ ಈ ಇಬ್ಬರು. ಬಟ್ ನಿಂತ್ಕೊಂಡು ಆಡಬೇಕು ನೆಟ್ಟಿಗೆ. ಆಮೇಲೆ ಶಾಯ್ ಹೋಪ್ ಇದ್ದಾರೆ, ರಿಷಬ್ ಪಂತು ಯಾರೋ ಹೊಸ್ದಾಗಿ ಬಂದಿದ್ದಾರೆ. ನೋಡೋಣ ಯಾವ ಥರ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಈ ಮ್ಯಾಚು ಅಂತ. ಲಾಸ್ಟ್ ಮ್ಯಾಚ್ ಅಷ್ಟೊಂದೇನು ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಆಗಲಿಲ್ಲ. ಒಂದು ಬ್ಯಾಡ್ ಗೇಮ್ ಆಗೋಗ್ಬಿಡ್ತು ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೆ. ಬಟ್ ಆದರೂ ಕೂಡ ಚೆನ್ನಾಗೇ ಆಡಿದ್ರು. ಫಸ್ಟ್ ಮ್ಯಾಚ್ ಕ್ಲೋಸ್ಗೆ ಸ್ವಲ್ಪ ಬಂದಿದ್ರು. ಬಟ್ ಏನೇ ಇವತ್ತಿನ ಪ್ರಿಡಿಕ್ಷನ್ ನನ್ನ ಪ್ರಕಾರ ಹೇಳ್ತಾ ಇದ್ದೀನಿ, RR ಗೆಲ್ಲುವಂಥ ಸಾಧ್ಯತೆ ಜಾಸ್ತಿ ಇದೆ ಅಂತ. ಗೆದ್ರು ಗೆಲ್ಬೋದು, ಸೋಲ್ಬೋದು. ಬಟ್ ನನ್ನ ಪ್ರಕಾರ ನನ್ನ ಪ್ರಿಡಿಕ್ಷನ್ RR ಅಂತ ಹೇಳ್ತೀನಿ. ಆ್ಯಂಡ್ ಯಾರು ಕೂಡ ನನ್ನ ಪ್ರಿಡಿಕ್ಷನ್ ಮೇಲೆ ಬೆಟ್ಕಿಟ್ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಎಲ್ಲ ಪ್ರಿಡಿಕ್ಷನ್ ಬಗ್ಗೆನೂ ಹೇಳ್ತಾ ಇದ್ದೀನಿ. ನಾನೊಂದು ಹೇಳೋದು, ಆಮೇಲೆ ಅದೊಂದು ಆಗೋದು, ಆಮೇಲೆ ನನಗೆ ಹಾಕೊಂಡು ಉಗಿಯೋದು ಎಲ್ಲ ಇವಾಗ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಅಂತ. ಅಂದರೆ ಔಟ್ ಆಫ್ 8 ಪ್ರಿಡಿಕ್ಷನು 7 ಪ್ರಿಡಿಕ್ಷನ್ ಸಕ್ಸಸ್ ಆಗಿರೋದ್ರಿಂದ ಎಲ್ಲ ಪಕ್ಕ ಶಾರ್ಟ್ ಆಗಿ ಇರುತ್ತೆ ಅಂತ ಅಲ್ಲ. ನಾನೇನು ಬ್ರಹ್ಮ ಅಲ್ಲ, ನಾನೇನು ಒಂಥರ ದೇವರಲ್ಲ ಹೇಳಿದ್ದೆಲ್ಲ ಆಗುತ್ತೆ ಅಂತ ಹೇಳೋದಕ್ಕೆ. ನಾವೇನೋ ಒಂದು ಅನಾಲಿಸಿಸ್ ಮೇಲೆ ಏನೋ ಒಂದು ನಂಬಿಕೆ ಇಟ್ಕೊಂಡು ಹೇಳಿರ್ತೀನಿ ಅಷ್ಟೇನೆ. ಇವತ್ತು RR ಗೆಲ್ಲಬಹುದು ಅಂತ. ಬಟ್ ಆನ್ ಪೇಪರ್ ನೋಡ್ತು ಅಂದರೆ RRನೇ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇರೋದು. ಒಂದು ವೇಳೆ RR ಈ ಮ್ಯಾಚ್ ಸೋಲ್ತು ಅಂತಂದರೆ ಅದು ಅವರವರ ಮಿಸ್ಟೇಕ್ಸಿಂದನೇ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಇವತ್ತು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಂಗೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾಕಂದರೆ ಅಲ್ಲಿ ರಿಯಲ್ ಟೈಮ್ ಪ್ರಿಡಿಕ್ಷನ್ಸ್ ಬರ್ತಾ ಇರುತ್ತೆ, ಜೊತೆಗೆ ಡ್ರೀಮ್ ಟೀಮ್ ಕೂಡ ಅದರಲ್ಲೇ ಬರ್ತಾ ಇರುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾಯ್.